ಎಲ್ರಿಗೂ ವಿಡಿಯೋದಲ್ಲಿ ಸ್ವಾಗತ. ತುಂಬ ದಿನಗಳಾದ ಮೇಲೆ ನಾವು ಇವತ್ತು ಸ್ಟಡಲ್ಲಿ ಮತ್ತೆ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ಗಮನಿಸ್ತಾ ಇರ್ಬೋದು, ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳು ಬಂದಿದ್ದಾವೆ. ಎಲ್ಲ ಫಸ್ಟ್ ಮತ್ತು ಎರಡನೇ ಸೂಲಿನ ಹಸುಗಳೇ ಇದ್ದಾವೆ. ಎಲ್ಲ ಕರಾಗ ವಾರ 10 ದಿನ ಟೈಮ್ ಇರೋಂಥ ಕರುಗಳೇ ಇರೋದು. ಒಟ್ಟು ಇಲ್ಲಿ ಶೆಡ್ಡಲ್ಲಿ 10 ರಿಂದ 15 ಹಸುಗಳಿದ್ದಾವೆ. ಬನ್ನಿ ಯಾವ್ಯಾವ ಥರ ಹಸುಗಳಿದ್ದಾವೆ ಅಂತ ಡನ್ನಿ ಫ್ರಮ್ ಮಾಲೀಕರಾದ ರಾಮಾಂಜಣ್ಣ ಮಾತಾಡ್ಸೋಣ ನಾವು. ನಿಮ್ಮ ಹೆಸರಣ್ಣ? ರಾಮಾಂಜಿ ಅಂತ. ಫಾರ್ಮ್ ಧನ್ವಿ ಡೈರಿ ಫಾರ್ಮ್. ಎಲ್ಲಿ ಇದು ಲೊಕೇಟ್ ಆಗಿರೋದು? ಲೊಕೇಶನ್ ಹೊಸಕೋಟೆ ಪಕ್ಕ ಶಿವನಾಪುರ ಅಂತ. ಹೌದಾ? ಒಟ್ಟು ಈಗ ಎಷ್ಟು ಹಸುಗಳಿದ್ದಾವಣ್ಣ? ಇವಾಗ ನಮ್ಮ ಹತ್ರ ಒಂದು 15 ಹಸ ಇದಾವೆ. ಓಕೆ. ಯಾವ್ಯಾವ ಥರ ಹಸುಗಳಿದ್ದಾವಣ್ಣ? ಎಲ್ಲ ಎಚ್ಎಫ್ ಕ್ವಾಲಿಟಿ ಹಸ. ಎಲ್ಲ ಎಷ್ಟನೇ ಸಲ ಹಸುಗಳಿದ್ದಾವೆಲ್ಲ? ಮೊದಲನೇದು ಎರಡನೇದು. ಮೊದಲೇದು ಎರಡನೇ ಸಲಗಳಿದ್ದಾವೆ. ಹಸುಗಳೆಲ್ಲ ಇಲ್ಲಿ ಯಾರ್ಯಾರು ಬಂದ ಯಾವ ಕಡೆಯಿಂದ ಬಂದು ತಗೊಂಡ್ತಾರಣ್ಣ? ಈ ಕಡೆ ಎಲ್ಲ ಮಹಾರಾಷ್ಟ್ರ ಬರ್ತಾ ಇದೆ, ಮುಂದೆ ಸ್ವಲ್ಪ ಕಡಿಮೆ. ಈಗ ಬರ್ತಾರೆ ಮಹಾರಾಷ್ಟ್ರದವರು, ಸ್ವಲ್ಪ ಕಡಿಮೆ. ಮತ್ತೆ ತಮಿಳುನಾಡು ಬರ್ತಾರೆ, ಕೇರಳ ಬರ್ತಾರೆ, ಆಂಧ್ರ ಬರ್ತಾರೆ, ಕರ್ನಾಟಕದವರು ಎಲ್ಲ ಕಡೆಯಿಂದ ಬಂದ. ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಎಲ್ಲ ಅವೈಲೇಬಲ್ ಇರುತ್ತಲ್ಲ? ಅವೈಲೇಬಲ್. ಎಷ್ಟು ಹಸು ಬೇಕಾ? ಒಂದು 2 ಹಸು? 2 ಹಸು ಬೇಕಾದ್ರೂ ಇರುತ್ತೆ, 10 ಹಸು ಬೇಕಾದ್ರೂ ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀರಾ? ಗಾಡಿಗೆ ಇಲ್ಲಿಂದ ತಗೊಂಡೋಗಿ ಏನ್ ತೊಂದರೆ ಆ ಥರ? ತೊಂದರೆ ಎಲ್ಲ ಏನು ಬರಲ್ಲ, ಆರಾಮಾಗಿ ಈಸಿಯಾಗಿ ಹೋಗ್ತದೆ. ಎಲ್ಲ ಡಾಟಾ ಸರ್ಟಿಫಿಕೇಟ್ ಎಲ್ಲ ಮಾಡ್ಕೊಡ್ತೀವಿ. ಇದು ಎಷ್ಟನೇ ಸುಲಿನ ಸಣ್ಣ? ಇದು ಮೊದಲನೇ ಸುಲಿಂದ ಎರಡಲ್ಲೂ. ಇನ್ನ ಕರಾಗ ಎಷ್ಟು ದಿನ ಟೈಮ್ ಇದೆಯಣ್ಣ? 10 ಡೇಸ್ ಇದೆ. 10 ಡೇಸ್ ಇದೆ. ತೊಟ್ಟೆಲ್ಲ ಅಡಿಗೆ ಚೆನ್ನಾಗಿ ಬಿದ್ದಿದೆ. ಈ ಹಸಣ ಇದು ಎರಡನೇ ಎಲೆಕ್ಟ್ರಿಷನ್ ಕರ ಹಾಕಿದೆ. ಇದು ಕರ ಹಾಕಿದೆ. ಏನ್ ಕರ ಕೊಟ್ಟಿದ್ಯಣ್ಣ? ಬರೀ ಕರ ಕೊಟ್ಟಿದ್ಯಾ? ಈಗ ಎಷ್ಟಿದೆ ಅಣ್ಣ ಇದು ಪ್ರೆಸೆಂಟ್ ಮಿಲ್ಕ್? ಇದರಲ್ಲಿ ಒಂದು 8 ಲೀಟರ್ ಹಾಲಿದೆ. ಈಗ ಗಿಂಡ ನಿನ್ನೆ ಕರ ಹಾಕಿದೆ ಅದು. ಓಕೆ. ಕಸ ಗಿಸ ಎಲ್ಲ ಕ್ಲಿಯರ್ ಆಗಿ ಬಿದ್ದಿದೆ. ಯಾವ ತರ ಹಸನ? ಎಚ್ಎಫ್ ಇದೆಲ್ಲ ಕಲರ್ ಪ್ಯಾಚಸ್ ಆಗಲ್ಲ. ಎಷ್ಟಲ್ಲ ಅಣ್ಣ ಇವೆಲ್ಲ? ಇವೆಲ್ಲ ಎಷ್ಟಲ್ಲ ಅಣ್ಣ ಇದು? ಇನ್ನ ಅಲ್ಲಿ ಹಾಕಿಲ್ಲ. ಇನ್ನ ಇದು ಮಿಲ್ಕ್ ಟೀತ್ ಹಾಗಾದ್ರೆ ಇನ್ನ ಎಷ್ಟು ದಿನ ಟೈಮ್ ಇದೆ ಅಣ್ಣ ಕರ ಹಾಕಿದೆ? ಇನ್ನ 10 ದಿನ ಸಮಯ ಇದೆ. ಇನ್ನ 10 ದಿನ ಟೈಮ್ ಇದೆ. ಎಷ್ಟು ಕೊಡ್ಬೋದು ಅಣ್ಣ ಇದು? ಈ ಸಲ 30 ಲೀಟರ್ ಕೊಡುತ್ತೆ. ಹೌದು, 30 ಲೀಟರ್ ಕೊಡುತ್ತೆ. ಇದು ಇನ್ನು ಎಷ್ಟು ದಿನ ಟೈಮ್ ಇದೆ ಅಣ್ಣ ಈ ಹಸ? ಇದು ಒಂದು 15 ದಿವಸ ಟೈಮ್. ಇದು ಎಷ್ಟಲ್ಲ? ಇದು ಎರಡಲ್ಲು. ನೋಡಿ ಇಲ್ಲಿ ನೋಡ್ತಾ ಇದು ಹೆವಿ ಸೈಜ್. ಇದು 4 ಕಲ್ಲು. ಭಾರಿ ಸೈಜ್ ಇದೆ, ಹೆವಿ ಸೈಜ್ ಇದೆ ಹಸ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ರೆಡಿ ಇದೆ. ಇನ್ನೆಲ್ಲ ಕರ ಹಾಕೋ ಎಷ್ಟು ದಿನ ಟೈಮ್ ಇದೆ? 4-5 ದಿವಸದಲ್ಲಿ ಕರ ಹಾಕುತ್ತೆ. 4-5 ದಿನದಲ್ಲಿ ಕರ ಹಾಕೋದೆ. 4 ಕಲ್ಲು ಪಡ್ಡೆ. ಇದು ನೋಡಿ ಎರಡನೇ ಲೊಕೇಶನ್. ಇದು ಎರಡನೇ ಸಲ. ಒಳ್ಳೆ ಇದು ಇನ್ನು ಎಷ್ಟು ದಿನ ಟೈಮ್ ಇದೆ ಅಣ್ಣ ಕರ ಹಾಕಕ್ಕೆ? ಒಂದು 15 ದಿವಸ ಟೈಮ್ ಇದೆ. ಇನ್ನು 15 ದಿನ ಸಮಯ ಇದೆ. ಇವೆಲ್ಲ ಪ್ರೈಸ್ ಯಾವ ರೇಂಜ್ ಅಲ್ಲಿ ಇದೆ ಅಣ್ಣ? ಇದು ನಮ್ಮ ಹತ್ರ 1 ರಿಂದ ಸ್ಟಾರ್ಟ್ ಆಗಿ 1.5 ತನಕ ಇರುತ್ತೆ. 1 ರಿಂದ 1.5 ಗಂಟೆ ಇರುತ್ತೆ. ಎಲ್ಲ ಇದೇ ತರ ಅಂತ ಒಳ್ಳೆ ಬ್ರೀಡಲ್ಲಿ ಇರೋಂಥ ಹಸುಗಳೇ ಬಂದಿರುತ್ತೆ. ನೀವೆಲ್ಲ ಯಾವ ಕಡೆ ನಾನು ಹಸ ತರೋದು? ನಾವೆಲ್ಲ ಲೋಕಲ್ ಇಲ್ಲ, ಹಳ್ಳಿಗಳಲ್ಲಿ ಸುತ್ತಾಡಿ ತರ್ತೀರಿ. ಓಕೆ ಅಣ್ಣ, ಇದು ಈ ಹಸ? ಇದು ಓಲಿಸ್ಟನ್ 4 ಕಲ್ಲಲ್ಲಿ. ಓಲಿಸ್ಟಿನ್ 4 ಕಲ್ಲು. ಗಮನಿಸ್ತಾ ಇರ್ಬೋದು. ಪಡ್ಡೆ ನೋಡೋಕಿನ್ನ ಒಂದು ವಾರ ಟೈಮ್ ಇದೆ ಕರ ಹಾಕಕ್ಕೆ. 4 ಕಲ್ಲು ಪಡ್ಡೆ. ಹಾಲು ಒಂದು 20 ರಿಂದ 25 ಲೀಟರ್ ಕೊಡ್ಬೋದಲ್ಲ? ನಾವಿಲ್ಲಿ ಗಮನಿಸ್ತಾ ಇರ್ಬೋದು. ಅಲ್ಲಿ ನೋಡ್ಕೊಂಡ್ ಬಂದಿರೋ ಹಸುಗಿಂತ ಇಲ್ಲಿ ಕಾಣಿಸ್ತಾ ಇವಿ 2 ಹಸು ಶೆಡ್ಡಲ್ಲಿ. ಭಾರಿ ಸೈಜ್ ಇರೋಂಥ ಹಸುಗಳು. ಎಲ್ಲದಕ್ಕಿಂತ ಅವೇ ದೊಡ್ಡ ಹಸುಗಳು ಅನ್ಸುತ್ತೆ ಈ ಶೆಡ್ಡಲ್ಲಿ, ಧನ್ವಿ ಡೈರಿ ಫಾರ್ಮ್ ಅಲ್ಲಿ. ಬನ್ನಿ ಅಣ್ಣವ್ರನ್ನ ಕೇಳೋಣ. ಅಣ್ಣ, ಅಲ್ಲಿ ಹಸುಗೆ ಇಲ್ಲಿ ಹಸುಗೆ ಹೆಂಗಣ್ಣ ಡಿಫ್ರೆನ್ಸ್? ಅದು ಮಾಮೂಲಿ ಎಚ್ಎಫ್ ಹಸ ಎಲ್ಲ. ಅದು ಇದು ಇಂಪಾರ್ಟೆಂಟ್ ಸೆಮೆನ್ ಹುಟ್ಟಿರೋ ಹಸ. ನೋಡಿ ಬರ್ತಾ ಇರೋ ಹೈಟ್ ಎಲ್ಲ ನಮ್ಮ. ಇವೆಲ್ಲ ಎಷ್ಟಲ್ಲ ಅಣ್ಣ ಇದು? ಇದು 4 ಕಲ್ಲು, ಅದು 2. ಇದು 4 ಕಲ್ಲು. ಇದು ಫಸ್ಟ್ನೇ ಸೂಲ್ ಅಣ್ಣ? ಫಸ್ಟ್ ಲ್ಯಾಕ್ಟೇಷನ್. ಇನ್ನ ಎಷ್ಟು ದಿನ ಇದೆ ಅಣ್ಣ ಕರ ಹಾಕಕ್ಕೆ? 1 ತಿಂಗಳಿದೆ ಟೈಮ್ ಕರ ಹಾಕಕ್ಕೆ. ಈ ಹಸ ಇನ್ನ ಎಷ್ಟು ದಿನ ಟೈಮ್ ಇದೆ ಅಣ್ಣ? ಇನ್ನು 10 ದಿನ ಸಮಯ ಇದೆ ಕರ ಹಾಕಕ್ಕೆ. ನೋಡ್ತಾ ಇರ್ಬೋದು ಹಸ ರೆಡಿಗೆ ಬಂದಿದೆ. ಕೆಚ್ಚಲೆಲ್ಲ ತೊಟ್ಟೆಲ್ಲ ಅಡಿಗೆ ಬಿದ್ದಿದೆ. ಇದು ಹೆವಿ ಸೈಜ್ ಇದೆ ಹಸ. 1 ಗಾಡಿಗೆ ಆಗಲ್ಲ, 407 ಗಾಡಿಗೆ ಆಗುತ್ತೆ ಅಷ್ಟು ಸೈಜ್ ಇದೆ ಹಸ. ಗಮನಿಸ್ತಾ ಇರ್ಬೋದು ಅಣ್ಣ. ಇದು 2 ಅಲ್ಲ, ಇದು ಮೊದಲನೇ ಸಲ. ಇದು ಫಸ್ಟ್ ಲ್ಯಾಕ್ಟೇಷನ್. ಮತ್ತೆ ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ವೈಟ್ ಬಂದು ಅಣ್ಣ ಇದು ಯಾವ ಬ್ರೀಡ್ ಅಣ್ಣ? ಇದು ಜರ್ಮನ್ ಬ್ರೀಡಲ್ಲಿ ಬರುತ್ತೆ. ಇದಿನ 1 ತಿಂಗಳು ಟೈಮ್ ಇದೆ ಕರ ಹಾಕಕ್ಕೆ. ನೋಡ್ತಾ ವರ್ಷ ಎಲ್ಲ ಪಾಳಿ ವರ್ಷ ಬಿದ್ದಿದೆ. ಇನ್ನ 1 ತಿಂಗಳು ಸಮಯ ಇದೆ. ಅಣ್ಣ ಅಲ್ಲಿ ಎಷ್ಟು ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡೋಣ ಈ 2 ಹಸುವಿಂದ? 2 ರಿಂದ ಒಂದು 60 ರಿಂದ 70 ಲೀಟರ್ ಕರೀತಾರೆ. 60 ರಿಂದ 70 ಲೀಟರ್ ಫಸ್ಟ್ನೇ ಸಲಲ್ಲೇ ಕರಿತೇವೆ ಒಂದಿನಕ್ಕೆ.
ದೊಡ್ಡ ಸಾಲ್ವಾ ಅದಕ್ಕೆ ರೇಟ್ ಇದು ಪರ್ಸನಲ್. ಓಕೆ ಓಕೆ. ಯಾರನ್ನ ಹಸು ಬೇಕಿದ್ದಲ್ಲಿ ಮೇಲೆ ಕೊಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ನೀವು. ಎಲ್ಲ ಒಳ್ಳೆ ತಳಿ ಹಸುಗಳೇ ಇದಾವೆ ಇಲ್ಲಿ ಶೆಡ್ಡಲ್ಲಿ, ಎಲ್ಲ ಒಳ್ಳೆ ಬ್ರೀಡಲ್ಲಿ ಇಂಥ ಹಸುಗಳೇ ಇಲ್ಲಿ ಬಂದಿದ್ದಾವೆ.